ಕೊಟ್ಟಿದ್ದಾರೆ. ನಾವೇನು ಕೇಳಿದ್ದೀವಿ ಅದನ್ನೇ ಕೇಳಿದ್ದೀವಿ. ಬ್ರಿಡ್ಜಸ್ ಕೇಳಿದ್ದೀವಿ ಭಾಳ. ಹಿಂದೆ ಕೊಟ್ಟಿದ್ರೆ 2,000 ಕೋಟಿ ಇದು ಸಲ ಕೊಡಬೇಕಂತ ನಮ್ಮ ಮೇನ್ ಫಸ್ಟ್ ಪ್ರಯಾರಿಟಿ ಬ್ರಿಡ್ಜಸ್. ಕಳೆದ 20 ವರ್ಷಗಳಲ್ಲಿ ಯಾವುದೇ ಸರ್ಕಾರ, ಹಿಂದಿನ ನಮ್ಮ ಸರ್ಕಾರ ಹಾಗೂ BJP JDS ಸರ್ಕಾರನಲ್ಲಿ ಬ್ರಿಡ್ಜಸ್ಗೆ ಪ್ರಾಮುಖ್ಯತೆ ಕೊಟ್ಟಿರಲಿಲ್ಲ. ಲಾಸ್ಟ್ ಟೈಮ್ ನಾವು ಬಂದಮೇಲೆ ಸರ್ವೆ ಮಾಡಿದ್ಮ್ಯಾಗ ಬ್ರಿಡ್ಜಸ್ ಭಾಳಷ್ಟು ಅವಶ್ಯಕ ಕೂಡ ಇತ್ತು. ಹೀಗಾಗಿ ಲಾಸ್ಟ್ ಟೈಮ್ ಕೂಡ CM ಅವರು 2,000 ಕೊಟ್ಟಿದ್ರು. ಸೊ ಅದನ್ನೇ ಕಂಟಿನ್ಯೂ ಮಾಡಂತ ನಾವು ಹೇಳಿದ್ವಿ. ಮತ್ತು ಅದು ಸ್ಕೀಮ್ ಕಂಟಿನ್ಯೂ ಮಾಡಿದ್ದಾರೆ. ಸೊ ಇನ್ನು SSTP ಇದೆ, KCP ಇದೆ, ರೆಗ್ಯುಲರ್ ಸ್ಕೀಮ್ನಲ್ಲಿ ದುಡ್ಡು ಕೊಟ್ಟಿದ್ದಾರೆ. ಸೊ ನಮ್ಮೆಲ್ಲ ಕೈಗೆ ಪರವಾಗಿಲ್ಲ, ಚೆನ್ನಾಗಿ ಕೊಟ್ಟಿದ್ದಾರೆ. ಕಳೆದ ಸಾರಿ ಕಂಪೇರ್ ಮಾಡ್ರೆ ಹೆಚ್ಚಿಗೆ ಇದೆ ಈಗ. ಸೊ ಹೆಚ್ಚಿಗೆ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಸೊ ಇಷ್ಟು ದುಡ್ಡು ಕೊಟ್ಟರೆ ನಾವು ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಘೋಷಣೆಗಳಿಲ್ಲ, ಏನಿಲ್ಲ ಅಂತೇಳಿ BJP ಟೀಕೆ ಮಾಡ್ತಿದ್ದಾರೆ. ಹೆಚ್ಚು ಸಾಲ ಮಾಡಿ ಬಜೆಟ್ ಮಾಡಿ ಇಲ್ಲ, ಸಾಲ ಮಾಡೋದು ಅವ್ರ ಕಾಲಂಗಿದೆ. ಸಾಲ ಮಾಡೋದು ಇವತ್ತಿಂದ ಅಲ್ಲ, ಸುಮಾರು 50 ವರ್ಷದಿಂದ ಸಾಲ ಎಲ್ಲ CMಗಳು ಅವಾಗೂ 10 ಕೋಟಿ ತೊಗೋಬೋದು. 10 ಕೋಟಿಯಿಂದ ಇವತ್ತಿಗೆ ಹೆಚ್ಚು ಕಮ್ಮಿ 70,000 ಕೋಟಿಗೆ ಬಂದು ನಿಂತಿದೆ. ಅವ್ರ ಸರ್ಕಾರದಾಗ ಇತ್ತು, ಇವತ್ತು ಇದೆ. ಅದು ಏನು ಮಾಡಲಿಕ್ಕಾಗಲ್ಲ, ಸಿಸ್ಟಮ್ ಹಂಗಿದೆ. ಸಾಲ ಪಡೆದೇ ಬಜೆಟು ಬ್ಯಾಲೆನ್ಸ್ ಮಾಡಲಿಕ್ಕಾಗಲ್ಲ. ಸೆಂಟ್ರಲ್ದು ಹಂಗಿದೆ, ಇದು ಎಲ್ಲ ಪರಿಸ್ಥಿತಿ ಹಂಗಿದೆ. ಬೇರೆ ಸ್ಟೇಟ್ ಕೂಡ ಸೇಮ್. ಅವ್ರು ಹೇಳ್ತಾರೆ ಅವ್ರ ಕಾಲದಲ್ಲಿ ಸಾಲ ಮಾಡಿದಾರಲ್ಲ, ಮಾಡಿಲ್ಲ ಅಂತೇಳಿ. ಯಾವುದ್ರಿ ಬಡ್ಡಿ? ಲಾಸ್ಟ್ ಟೈಮ್ ಸೇಮ್ ರೀ ಅವ್ರದ್ದು. ಈಗ ಸುಮಾರು 70,000 ಹೋಗ್ತದೆ. ಅದರಲ್ಲಿ ಒಂದು 40,000 ಬಡ್ಡಿ ಹೋದರೆ 30,000 ಇನ್ಸ್ಟಾಲ್ಮೆಂಟ್ ಹೋಗುತ್ತೆ. 70,000 ನಾವು ಸಾಲ 1 ಲಕ್ಷ ಸಾಲ ಪಡಿತೀವಿ, 70,000 ಇಲ್ಲೇ ಹೋಗ್ತಿದ್ರು ಅದು. ಸೊ ಇದು ಹಿಂದಿನ ಸರ್ಕಾರದಾಗ ಮುಂದುವರಿದಿದೆ. ಅವಾಗ ಕಡಿಮೆ ಇರ್ಬೋದು, ಸ್ವಲ್ಪ ಕಡಿಮೆ ಇರ್ಬೋದು. ಅವಾಗಿಂದ 50,000 ಕೋಟಿ 70,000 ಕೋಟಿ ಸಾಲ ಇರ್ಬೋದು. ಸೊ ಅದನ್ನು ಸುಮ್ಮನೆ ಹೇಳೋದ್ರಾಗ ಅವಶ್ಯಕತೆ ಇಲ್ಲ. ಅವ್ರು ಬಂದಾಗ ಅದನ್ನೇ ಮಾಡ್ತಾರೆ. ಅವರು ಅದನ್ನೇ ಮಾಡೋದು, ನಾವು ಅದನ್ನೇ ಮಾಡೋದು. ಮತ್ತೆ ಹೇಳೋದು ಮಾತ್ರ ಹೇಳಿ ಅಂತಾರೆ. ಅದನ್ನು ಬಿಟ್ಟು ಏನೇನು ನ್ಯೂನ್ಯತೆಗಳಿದ್ರೆ ಅದ್ರ ಬಗ್ಗೆ ಬೆಳಕು ಚೆಲ್ಲಬೇಕು. ಸಮಾಧಾನ ಅಂದರೆ 2 ಬಜೆಟ್ ಆಯಿತು, 3ನೇ ಬಜೆಟಲ್ಲಿ ಏನೋ ಸುಧಾರಿಸುತ್ತೆ, ಒಂದು ಹೆಚ್ಚು ಫಂಡ್ ಸಿಗ್ಬೋದು ನಮಗೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ರು. ಆ ಥರದ ಫಂಡ್ ಅವೈಲೇಬಿಲಿಟಿ ಕಾಣಿಸ್ತಾ ಇಲ್ಲ. ಅವರು ಬಜೆಟ್ ಬುಕ್ನಲ್ಲಿ ನಮ್ಮ ಊರ ಹೆಸರು ಬರಬೇಕು, ಜಿಲ್ಲೆ ಹೆಸರು ಬರಬೇಕಂತ ಅವ್ರು ಹೇಳೋದು. ಈಗ ನಮ್ಗೆ 2,000 ಕೋಟಿ ಬ್ರಿಡ್ಜಸ್ ಕೊಟ್ಟಿದ್ದಾರೆ. ಅದು ಹೆಚ್ಚು ಕಮ್ಮಿ 80ರಿಂದ 100 ಶಾಸಕರು ಕವರ್ ಆಗ್ತಾರೆ ಆ ಬ್ರಿಡ್ಜಸ್ನಲ್ಲಿ. ಆಮ್ಯಾಗ ಬರ್ತಿದ್ದಾರೆ ಹೆಸರು, ಈಗ ಬಂದಿಲ್ಲ. ನಮ್ಮದೇ ಉದಾಹರಣೆ. ಈಗ ಆಮೇಲೆ KCPನಲ್ಲಿ ಸುಮಾರು ಒಂದು 60 ಜನ ಶಾಸಕರು ಕವರ್ ಆಗಿದ್ದಾರೆ. ಊರ ಹೆಸರು ಬಂದಿದೆ, ಅಲ್ಲಿ ಶಾಸಕರ ಹೆಸರು ಬಂದಿಲ್ಲ, ಅಂದರೆ ಕಾನ್ಸ್ಟಿಟ್ಯೂನ್ಸಿ ಬಂದಿಲ್ಲ. ಅದರಲ್ಲಿ 60 ಕಾನ್ಸ್ಟಿಟ್ಯೂನ್ಸಿ ಕವರ್ ಆಗ್ತದೆ. ಸೊ SSTP ಅಂತ ಎಂಟೈರ್ 200 ಕಾನ್ಸ್ಟಿಟ್ಯೂನ್ಸಿ ಕವರ್ ಆಗ್ತದೆ. ಸೊ ಅವ್ರು ಕೆಲವರು ಅದು ನಮ್ಮೂರು ಬರಬೇಕಾಗಿತ್ತು, ಈ ಸ್ಕೀಮ್ ಬರಬೇಕಾಗಿತ್ತು ಅಂತ ಹೇಳ್ತಾರೆ. ನಂತರ ನಾವು ಅಲಾಟ್ ಮಾಡಿದಾಗ ಅದು ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ, ಜಿಲ್ಲೆಗೆ ಹೋಗುತ್ತೆ. ಎಲ್ಲರೂ ಯಾವ ತೆಗೆದಾಕಿಲ್ಲ, ಎಲ್ಲ ಅದನ್ನೇ ಅಲ್ಲ. ಅದು ನಿಮ್ಗೆ ಗೊತ್ತೇ ಇದೆ. 2 ತಿಂಗಳು 3 ತಿಂಗಳು ಡಿಲೇ ಆಗಿ ಪೇಮೆಂಟ್ ಮಾಡ್ತಾರೆ. ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಇರ್ಬೋದು, 2-3 ಮಂತ್ಸ್ ಡಿಲೇ ಮಾಡಿ ಕೊಡ್ತಾರೆ. ಲೇಟ್ ಆಗ್ತದೆ. ಇಲ್ಲ, ನನಗೆ ಅದ್ರ ಬಗ್ಗೆ ಐಡಿಯಾ ಎಲ್ಲ ಕೊಡ್ತಾರೆ. ಇಲ್ಲಿ ಕ್ಯಾನ್ಸಲ್ ಅಂತೇಳಿ ಹೇಳಿಲ್ಲ, ನಾವು ಕ್ಯಾನ್ಸಲ್ ಅಂತೇಳಿ ಎಲ್ಲ ಕೊಡ್ತಾರೆ. ಹಾಂ, CM ಅವ್ರು ಮೀಟಿಂಗ್ ಮಾಡಬೇಕಲ್ಲ, ಅದನ್ನೇ ಹೇಳಿ. DCM ಅವರು ಅದನ್ನ ಹೇಳಿದ್ರೆ ನಾನು ಅದು ಹೇಳಿ. CM ಅವರೇ ಅದಕ್ಕೆ ಫೈನಾನ್ಸ್ ಹೆಡ್ಡು. ಸೊ ಅವ್ರು ಅದಕ್ಕೇನಾರ ಎಕ್ಸ್ಟ್ರಾ ಕೊಟ್ಟರೆ ಸ್ವಲ್ಪ ಮಟ್ಟಿಗೆ ಸಾಧ್ಯ ಆಗ್ತದೆ ಮೀಟಿಂಗ್ ಮಾಡಿಸೋ ಅಂತ ಹೇಳೋರು. ಸೊ ಲಾಸ್ಟ್ ಟೈಮ್ ಎಕ್ಸ್ಟ್ರಾ ಕೊಟ್ಟಿದ್ರು CM ಅವ್ರು ನಮ್ಮ ಇಲಾಖೆಗೆ. ಅದರಲ್ಲಿ ಬ್ಯಾಲೆನ್ಸ್ ಮಾಡಿದ್ದೀವಿ. ಇದು ಸರಿ ಕೊಟ್ಟರೆ ಮಾಡ್ತೀವಿ. ನಾವು ಹೋಗಿದ್ರು, ನಾನು ಇದ್ದೀನಿ. 30 ಇದೇ ಬೇರೆ ಬೇರೆ ಈಗ ಕೊಡ್ತಾ. ಈ ವರ್ಷ ಒಂದು 1,000 ಕೋಟಿ ಕಡಿಮೆ ಇದೆ, ಮತ್ತೆ 1,000 ಕೋಟಿ ಬಿಲ್ ಬಂದಾಗ್ತದೆ. ಅದು ಹಂಗೆ ಮುಂದಿಂದ ಹೋಗ್ತಿರ್ತದೆ, ಹಿಂದ್ಗಡೆ ಮತ್ತೆ ಬ್ಯಾಲೆನ್ಸ್ ಬರ್ತಾ ಇರ್ತದೆ. ಎಷ್ಟು ಕೊಡಬೇಕಾಗುತ್ತೆ ನಿಮ್ಮ ಜಲಸಂಪನ್ಮೂಲ
ಇಲ್ಲ ಅದೇ ಹೇಳಿದ್ರಲ್ಲ, ನಾವು ಈಗಾಗಲೇ ಹಳೇದೆಲ್ಲ ಕೊಟ್ಟಿದ್ದೀವಿ. ಅವ್ರೇನು ಡಿಮಾಂಡ್ ಇತ್ತು ಆ ಅವಧಿಯ ಅಮೌಂಟ್ ಕೊಟ್ಟಿದ್ದೀವಿ. ಈಗ ರೆಗ್ಯುಲರ್ ಅಮೌಂಟ್ ಬಂದಿದೆ, ರೆಗ್ಯುಲರ್ ಬಿಲ್ಲು. ಸೊ ಅದನ್ನು ಕೊಡಬೇಕಾದ್ರೆ ಎಲ್ಲ ಒಟ್ಟಿಗೆ ಕೊಡತ್ತಾರೆ. ಅವ್ರು ಒಟ್ಟಿಗೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಸಿ ಎಮ್ ಅವ್ರ ಗಮನಕ್ಕೆ ತರೋಣ ಅಂತ ಹೇಳಿದ್ದೀವಿ. ಬಹುಶಃ ಒಂದು ಮೀಟಿಂಗ್ ಮಾಡಿಸ್ತೀವಿ ಎಲ್ಲ ಅಧ್ಯಕ್ಷ ಅವ್ರ ಸಂಘದ್ದು. ಇಲ್ಲ ಅದಾಗೋಲ್ಲ, ಯಾರಿಗೂ ಆಗೋಲ್ಲ. ಅದು ಅವ್ರಿಗೆ ನಿನ್ನೆ ಹೇಳಿರಲ್ಲ, ಇದು ಬಜೆಟ್ನಲ್ಲಿ ಘೋಷಣೆ ಮಾಡಿದಂಥ ಹಣ ಅಲ್ಲ, ಅಥವಾ ಫೈನಾನ್ಸ್ದವ್ರು ಅಪ್ರೂವ್ ಮಾಡಿದಂಥ ಹಣ ಅಲ್ಲ. ಅವ್ರಿಗೆ ಗೊತ್ತಿದೆ, ಅವರೇ ಹೇಳಿದ್ರಲ್ಲ, ನಾವು ಹಿಂದೆ ಸರ್ಕಾರದಲ್ಲಿ ಬಜೆಟ್ ಸಪೋರ್ಟ್ ಇಲ್ಲದೆ ತೊಗೊಂಡೀವಿ ಅಂತ ಅವರೇ ಹೇಳಿದರು. ಸೊ ಈಗ ವೇಟ್ ಮಾಡಬೇಕಷ್ಟೇ. ಗೊತ್ತೈತೆ ಸರ್ಕಾರ ಕೊಡ್ತಾರ, ಆದರೆ ವೇಟ್ ಮಾಡಬೇಕಷ್ಟೆ. ಅದು ಪರಿಷತ್ತಲ್ಲಿ ಈಗ ಅಲಾಟ್ ಮಾಡಿದ್ರೆ ಜನರಲ್ ಆಗಿ 44,000 ಕೋಟಿ. ಅದು ಪರಿಷತ್ ಸಭೆಯಲ್ಲಿ ಯಾರಿಗೆ ಎಷ್ಟು ಕೊಡಬೇಕು ಆವಾಗ ನಾವು ಅದನ್ನು ನಮ್ಮ ಇಲಾಖೆಗೆ ಅದೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಅವ್ರು 44,000 ಕೋಟಿ ಅಂದರೆ 2,000 ಕೋಟಿ ಹೆಚ್ಚಿಗೆ ಮಾಡಿದ್ದಾರೆ ಲಾಸ್ಟ್ ಟೈಮ್ಗಿಂತನೂ. ಅದು ಪರಿಷತ್ನಲ್ಲಿ ಯಾರಿಗೆ ಎಷ್ಟು ಹಂಚಿಕೆ ಮಾಡ್ಬೇಕಂತ ಅಲ್ಲಿ ಡಿಸಿಷನ್ ಆಗಬೇಕು. ಹಾಂ, ಮತ್ತು ಮನೆ ಕೇಂದ್ರ ಸರ್ಕಾರ ಆದಾಗ ನಾವು ಚಂಬಿಡಿದ್ರು ಅಷ್ಟೇ. ಎಲ್ಲ ಚಮ್ಮಂತಿ ಫಿಕ್ಸ್ ಅವು ಅದು ಹಿಡಿದು ಅವ್ರು ನಾವು ಕೇಂದ್ರದಾಗ ನಾವು ಹಿಡಿತೀವಿ, ಕರ್ನಾಟಕ ಏನೋ ಕೊಟ್ಟಿಲ್ಲ ಅಂತ ನಾವು ಹಿಡಿದಿದ್ವಿ. ಈಗ ಅವ್ರು ನಮ್ಗೆ ಹಿಡಿತಾರೆ. ಹಂಗೆ ವಾದ ಪ್ರತಿವಾದ ಇದ್ದೇ ಇರ್ತದೆ, ಏನು ಮಾಡ್ಲಿಕ್ಕಾಗಲ್ಲ. ಹಾಂ, ಅದಂತೂ ಇನ್ನೂ ಇತ್ಯರ್ಥ ಆಗಬೇಕಲ್ಲ, ಆಗೋರಿಗೆ ಕಾಯೋಣ ಮಾಡಲೇಬೇಕಲ್ಲ. ಮತ್ತು ಇಲ್ಲಿವರೆಗೆ ಅದಕ್ಕೆ ಒಂದು ಇತಿಶ್ರೀ ಹಾಡಬೇಕು, ಫುಲ್ ಸ್ಟಾಪ್ ಆಗಬೇಕು. ಓಕೆ.